ನಾಗರಿಕರೇ ದಯವಿಟ್ಟು ಗಮನಿಸಿ. ಈ ಚಾನಲ್ ಮಾಡಿರೋ ವಿಡಿಯೋಸ್ ಬರೀ ಕಾಲ್ಪನಿಕ ಮಾತ್ರ, ಯಾರು ಮನಸ್ಸಲ್ಲಿ ಇಟ್ಕೊಂಬೇಡಿ, ಯಾಕಂದ್ರೆ ನಾನು ನಿಮ್ಮ ಎಳ್ನೇಡವಲ್ಲ. ಹಾಯ್ ಗಾಯ್ಸ್, ನಾನು ನಿಮ್ಮ ರೋಸ್ಟರ್. ಮಗು, ನಿನ್ನ ಹೆಸರೇನು? ನನ್ನ ಹೆಸರೇ ನಾನು ಯಾಕೆ ರಾಮ ಕೃಷ್ಣ ಅಂತ ಹೆಸರಿಟ್ಕೊಳ್ಳಿ. ಸೊ ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಒಂದು ತಿಂಗಳು ಬಿಟ್ಟು ಇನ್ಸ್ಟಾಗ್ರಾಮಿಗೆ ಬಂದರೆ ಏನು ಗುರು ಈ ಥರ ಎಲ್ಲ ರೋದ್ನೇಗ್ತವ್ರೆ. ಸೊ ಸ್ಟಾರ್ಟ್ ಮಾಡೋಣ ಬೇಗ ರೋಸ್ಟ್ ವೀಡಿಯೋಸು. ಇವತ್ತು ನಾನು ಹೇಳ್ತಾ ಇದ್ದೀನಿ, ಪಕ್ಕ ಎಲ್ಲ ಹೆಡ್ಫೋನ್ ಹಾಕೊಂಡು ರೆಡಿ ಆಗಿರ್ರಿ, ಯಾಕಂದರೆ ತುಂಬ ವಲ್ಗರಾಗಿ ಬರುತ್ತೆ ಮಾತುಗಳು. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ, ಬನ್ನಿ ವಿಡಿಯೋ ಕಡೆ ಹೋಗೋಣ. ನಾನ್ ನಿಜವಾಗ್ಲೂ ನನ್ನ ವಿಡಿಯೋಸ್ ಅಲ್ಲಿ ನಾಟಕ ಮಾಡ್ತಾ ಇದ್ದೀನ. ಲೇ ಕ್ರಿಕೆಟ್ಗೆ ಬಾಲ್ ಎಲ್ಲರೂ ಇನ್ಸ್ಟಾಗ್ರಾಮ್ ಅಲ್ಲಿ ಆಕ್ಟಿಂಗ್ಗೆ ಮಾಡೋದು ಗೊತ್ತಾಯ್ತಾ? ಧನುಷ್ ಕುಮಾರ್ ಬೆಳಿಗ್ಗೆ ಬೇಗ ಇದ್ದು ಫ್ರೆಶ್ ಅಪ್ ಆಗಿ ಆಫೀಸ್ಗೆ ಹೋಗೋದಕ್ಕೆ ರೆಡಿ ಆಗ್ತಾ ಇದ್ದ. ತುಂಬಾ ಜನ ಕಮೆಂಟ್ ಅಲ್ಲಿ ಹೇಳ್ತಾ ಇರೋದ್ ನೀನ್ ನಾಟಕ ಆಡ್ತಾ ಇದೀಯ, ಆಕ್ಟಿಂಗ್ ಆಡ್ತಾ ಇದೀಯ ಅಂತ. ಅವ್ರಿಗೆಲ್ಲರಿಗೂ ಇವತ್ತು ಉತ್ತರ ಕೊಡೋಣ ಬನ್ನಿ. ನಾನ್ ವಿಡಿಯೋಸ್ ಮಾಡ್ತೀನಿ, ಆದ್ರೆ ನಾನ್ ಬೆಳಿಗ್ಗೆ ಎದ್ದು ರಾತ್ರಿ ತನಕ ಏನೇನ್ ಮಾಡ್ತೀನಿ, ಎಷ್ಟು ರಿಯಲ್ ಆಗಿರ್ತೀನಿ ಅಂತ ತೋರ್ಸೋ ಹುಚ್ಚತನ ನನ್ನಲ್ಲಿ. ಲೇ ಲೌಡೇಕೆ ಬಾಲ್ ಅದನ್ನೇ ಕಣೋ ವ್ಲಾಗ್ಸ್ ಅನ್ನೋದು. ರಿಯಲ್ ಲೈಫ್ ಅಲ್ಲಿ ಏನೇ ನಡೆಯುತ್ತೆ ಅನ್ನೋ ತೋರ್ಸದ್ನೇ ವ್ಲಾಗ್ಸ್ ಅನ್ನೋದು. ಲೌಡೇಕೆ ಬಾಲ್ ಆಕ್ಟಿಂಗ್ ಮಾಡ್ಕೊಂಡ್ ಮಾಡೋದ್ನ ಅನ್ನಲ್ಲ ವ್ಲಾಗ್ಸ್ ಅಂತ. ಚೂತಿಯೇ, ಅದನ್ನ ಅರ್ಥ ಮಾಡ್ಕೊ ಮೊದ್ಲು. ಸಿನಾರಿಯೋನ ರೀಕ್ರಿಯೇಟ್ ಮಾಡ್ತೀನಿ, ಬಟ್ ಅದನ್ನ ನಾಟಕ ಅಂತ ಯಾವ ರೀತಿ ನೀವು ಹೇಳ್ತೀರಾ? ಫಾರ್ ಎಕ್ಸಾಂಪಲ್, ಕಾಂಡು ನನ್ ಮಗನೇ, ಆಲೂಗೆಡ್ಡೆ ನನ್ ಮಗನೇ, ಕೇಳಿಸ್ಕೊ. ರೀಕ್ರಿಯೇಟ್ ಮಾಡೋದ್ನೇ ಆಕ್ಟಿಂಗ್ ಅನ್ನೋದು, ಕಿತ್ತೋದ್ ನನ್ ಮಗನೇ, ಅದನ್ನ ಅರ್ಥ ಮಾಡ್ಕೊ ಮೊದ್ಲು. ಲೌಡೇಕೆ ಬಾಲ್, ನಿನಗೆ ಯಾವನಲ್ಲ ಬೋಳಿ ಮಗ ಕಂಪ್ನಿಲಿ ಕೆಲಸ ಕೊಟ್ಟಿದ್ದೀನಿ ಅಂತ ಚೂತಿಯ ನನ್ನ ಮಗನಿಗೆ. ನನ್ನ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಊಟ ಮಾಡಿರ್ತೀನಿ, ಫ್ರೂಟ್ಸ್ ನ ತಿಂದಿರ್ತೀನಿ, ಆಗ ನಾನು ಆ ವಿಡಿಯೋಸ್ ನ ರೆಕಾರ್ಡ್ ಮಾಡಿರೋದಿಲ್ಲ. ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ ನಂತರ ಅಲ್ಲಿ ನಡೆದಿರೋದನ್ನ ನಾನು ಸಪರೇಟ್ ಆಗಿ ಬಂದು ರೀಕ್ರಿಯೇಟ್ ಮಾಡ್ತೀನಿ ಅಂಡ್ ಅದನ್ನ ನಿಮ್ ಜೊತೆ ಶೇರ್ ಮಾಡ್ತೀನಿ. ಅಂಡ್ ಅದು ನಿಮ್ ಪ್ರಕಾರ ನಾಟಕ. ನಾನು ಎಷ್ಟು ರಿಯಲ್ ಆಗಿದ್ದೀನಿ, ಎಷ್ಟು ಹಾರ್ಡ್ ವರ್ಕ್ ಮಾಡ್ತೀನಿ ಅಂತ ನನ್ನ ಫಸ್ಟ್ ಇಂದ ಯಾರು ಫಾಲೋ ಮಾಡ್ತಾರೋ ಅವ್ರಿಗೆ ಗೊತ್ತಿರುತ್ತೆ. ಮಧ್ಯದಲ್ಲಿ ಅಲ್ಲಾಡ್ಕೊಂಡ್ ಬಂದಿರೋರ್ಗೆಲ್ಲ ನಾನು ಆಕ್ಟಿಂಗ್ ಮಾಡ್ದಂಗೆ ಮತ್ತೆ ನಾಟಕ ಮಾಡ್ದಂಗೆ ಕಾಣಿಸುತ್ತೆ. ನಾನು ಇದನ್ನ ಡೈರೆಕ್ಟ್ ಆಗಿ ಹೇಳ್ತೀನಿ, ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ನಾಟಕ ಆಡಿರೋದು ಒಂದೇ ರೀಸನ್ಗೆ. ನನ್ ಕಣ್ಣಲ್ಲಿ ನೀರ್ ಬಂದಿಲ್ಲ ಅಂದ್ರೂ ಕೂಡ ವಾಟರ್ ಹಾಕೊಂಡು ಇವತ್ತು ಇಷ್ಟ ಅಲಿತೀನಿ ಅಂತ ಗೊತ್ತಿರ್ಲಿಲ್ಲ. ನಾನು ಡೈಲಾಗ್ ಹೇಳಿದ್ದೀನಿ, ಸರ್ವೈವ್ ಆಗ್ಬೇಕಂದ್ರೆ ಒಂದ್ ಸ್ವಲ್ಪ ಸ್ಟ್ರಾಟಜಿಸ್ ನ ಯೂಸ್ ಮಾಡ್ಬೇಕು ಅಲ್ವಾ? ಕೇಳಿಸ್ಕೊಳ್ಳೋ, ಕ್ರಿಕೆಟ್ಗೆ ಬಾಲ್ ನೀನ್ ಮಾಡ್ತಾ ಇರೋದೆಲ್ಲ ಆಕ್ಟಿಂಗ್ ಏನೇನೆ, ಒಂದ್ ಅರ್ಥ ಮಾಡ್ಕೊ. ನೀನು ತೊಡ್ತಾರ ಎಲ್ಲ ಆಡ್ಬೇಡ ಇನ್ಸ್ಟಾಗ್ರಾಮಿಗೆ ಬಂದು. ಗೈಸ್ ಇಷ್ಟೇ ಅಲ್ಲ, ಇನ್ನೂ ಒಂದ್ ಮುಂದೆ ವಿಡಿಯೋ ಹಾಕ್ತೀನಿ ನೋಡಿ, ಅಲ್ಟಿಮೇಟ್ ಆಗಿರುತ್ತೆ ವಿಡಿಯೋ ನೋಡ್ರಿ. ಫಸ್ಟ್ ಗಾಂಡುಗಿರಿ ಯಾರು ಮಾಡ್ತಾ ಕೂತಾರ ಇಲ್ಲಿ? ನೀನೇ ಅಲ್ವಾ ಗಾಂಡು ನನ್ನ ಮಗ, ಅದಕ್ಕೆ ಅಲ್ವಾ ಇನ್ಸ್ಟಾಗ್ರಾಮ್ ತುಂಬಾ ನಿನ್ನ ಧನುಷಕ ಅಂತ ಕರೆಯೋದು. ಗಾಂಡು ನನ್ನ ಮಗನೇ. ಈಗ ನಾನು ಇಷ್ಟೇ ಕೇಳೋದು, ಟ್ರೋಲರ್ಸ್ ಅಪ್ಪನ್ ಗುಡ್ದವನಾಗಿದೆ. ಹಂಗಾರೆ ನೀನ್ ನಿಮ್ಮ ಅಪ್ಪಂಗೆ ಗರಡಾಗಿ ಹುಟ್ಟಿದ್ಯಾ? ಲೇ ಶಾಡಾತೆರ ನನ್ನ ಮಗನೇ, ಅಂಥವ್ ನೀನು ಅಂಥ ದೊಡ್ಡ ಗಂಡಸೇ ಆಗಿದ್ದಿದ್ರೆ ಶಾಡಾತೆರಾಗ ಬ್ಲಾಕ್ ಮಾಡ್ತೀಯ ನನ್ನ ಐಡಿನ ನೀನು. ನಿಮ್ಮ ಅಪ್ಪಂಗೆ ಕೊಡ್ತಾವ್ ನೀನು ಆಗಿದ್ದಿದ್ರೆ, ನಿನ್ ಗಂಡಸೇ ಆಗಿದ್ದಿದ್ರೆ ಶಾಡಾತೆರಾಗೇನಪ್ಪ ನನ್ನ ಐಡಿ ಬ್ಲಾಕ್ ಮಾಡಿದ್ಯಾ? ಒಂದೇ ಒಂದು ವಿಡಿಯೋಗೆ ಹೆತ್ಕೊಂಡಿರ ಚೂತಿಯಾ ನೀನು. ನೀನು ನನ್ನ ಹತ್ರ ಮಾತಾಡಕ್ ಬರ್ತಿದ್ದೆ, ಟ್ರೋಲರ್ಸ್ ಬಗ್ಗೆ ಮಾತಾಡ್ತಾ ಇದೆಯಾ? ಹೆತ್ತವ ನಿಮ್ಮ ಏನ್ ಗಾಂಡು ನನ್ನ ಮಗನೇ. ಪ್ರೂವ್ ಮಾಡೋಣ, ಅವ್ರು ಇನ್ನು ಎಷ್ಟಾರು ಬಿಡ್ಕೊಳ್ಳಿ ನನ್ನ ಬಗ್ಗೆ, ಅವ್ರು ಗಂಡಸಾಗಿದ್ರೆ. ಇಲ್ಲಿ ಆರಾಮ್ಕೋರ್ ನನ್ನ ಮಗನೇ. ಹಂಗಾರೆ ನೀನ್ ಗಂಡಸ ನೀನು, ನಿನ್ ಗಾಂಡು ನನ್ನ ಮಗ ನೀನು. ಅದಕ್ಕೆ ಇನ್ಸ್ಟಾಗ್ರಾಮ್ ತುಂಬಾ ನೀನೊಂದು ಧನುಷಕ ಅನ್ನೋದು. ಅವ್ನು ಯಾರೋ ಬಂದಿದ್ದಲ್ಲ ಚೂತಿಯ ನನ್ನ ಮಗ ನಿನ್ ಸಪೋರ್ಟ್ಗೆ. ಆ ಥರ ಚಿಲ್ಲರೆ ಕೆಲಸ ನಾವು ಮಾಡ್ಬಿಟ್ಟು ಹೋಗಲ್ಲ. ಇನ್ಮೇಲೆ ಕೊಡ್ತೀನಿ ಕಣಲಿ, ಇನ್ಮೇಲೆ ಕೊಡ್ತೀನಿ ನಾನು ನಿನಗೆ. ನನ್ನ ವಾಯ್ಸ್ ನ ತೆಗಿಯಕ್ಕೆ ಸಮಾನ. ಅಯ್ಯೋ ತಗಡೆ, ಒಂದು ಹೇಳ್ತೀನಿ ಕೇಳಿಸ್ಕೋ. ಲೋ ಶಾಟ ತೆರ ನನ್ನ ಮಗನೇ, ನೀನು ನಮ್ಮ ಟ್ರೋಲರ್ ಶಾಟದ ಸಮಾನ. ನೀನು ದೊಡ್ಡ ಚೂತಿಯ ನನ್ನ ಮಗ. ನೀನು ನಮಗೆ ಇದು ಮಾಡೋ ಅಷ್ಟ. ಲೇ ಇನ್ಮೇಲೆ ಎಣ್ಸ್ಕೊಂತಾರ ದಿನಕ್ಕೂ ನಿನ್ನ ವೀಡಿಯೋ ಅಪ್ಲೋಡ್ ಆಗ್ತಾ ಇರೋದು ನೋಡ್ಕೊಳ್ಳೋ. ಎಷ್ಟು ರೋದ್ನೇಕ್ ಮಾಡಕ್ತೀನಿ ಅಂದರೆ ನಮ್ಮನ್ನು ಹೆತ್ಕೊಬೇಕು ನೀನು, ನೋಡ್ಕೊ ಪಕ್ಕ. ನೀನು ಇಷ್ಟೊಂದು ದುರಾಂಕಾರದಲ್ಲಿ ಮೆರೀತಾ ಇದೆಯಾ ನಮ್ಮ ಟ್ರೋಲರ್ಸ್ ಬಗ್ಗೆ? ನಮ್ಮನ್ನ ಐತೆ ನೀನು ನೋಡ್ಕೊ. ಯುಗಾದಿ ದಿನ ಈ ರೀತಿ ಆಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಏನ್ ಯುಗಾದಿ ಹಬ್ಬದ ದಿನನೇ ಒಳ್ಳೆ ಯಾರ ಹತ್ರನೋ ಶಾರ್ಟ್ ಹಾಕ್ಸ್ಕೊಳ್ಳೋದು ಬೇರೆ ಕಲ್ತ್ಕೊಂಡ್ಬಿಟ್ಟಿದ್ಯಾ? ಹಾಕ್ಸ್ಕೋ ಇನ್ನೂ ಮಜಾ ಕೊಡ್ತಾರ. ಹಾಕಿಸ್ಕೋ ಚೂತಿಯ ನನ್ನ ಮಗನೇ. ಧನುಷ್ ಕುಮಾರ್, ಇವತ್ತು ಯುಗಾದಿ ಹಬ್ಬ ಆಗಿತ್ತು, ಆದ್ರಿಂದ ಆಫೀಸ್ ಲೀವ್ ಇತ್ತು. ಒಂದ್ ಸ್ವಲ್ಪ ಲೇಟ್ ಆಗಿ ಎದ್ದಾಳಿ, ಬೆಡ್ ನ ಕ್ಲೀನ್ ಮಾಡಿ, ವಾಟರ್ ನ ಕುಡ್ದು, ಒಂದ್ ಸ್ವಲ್ಪ ಪಾರ್ಸಲ್ ಇತ್ತು ಅದನ್ನ ತಗೊಂಡ್ ಬಂದ. ಕಾಫಿನ ಕುಡ್ದು ಪೆಂಡಿಂಗ್ ಇರುವಂತ ವಿಡಿಯೋನ ಎಡಿಟ್ ಮಾಡೋದಕ್ಕೆ ಕೂತ. ಫೇಸಲ್ ನಿನ್ ಸಾಮಾನ್ ಮುಟ್ಕೊಂಡು ಹೇಳೋದ, ನಿನ್ ವಿಡಿಯೋದಲ್ಲಿ ನೀನ್ ಎಡಿಟ್ ಮಾಡ್ತೀಯ ಅಂತ ಚೂತಿಯ ನನ್ನ ಮಗನೇ. ಅದ್ರಲ್ಲಿ ಏನಾಯ್ತಲ್ಲ ಎಡಿಟಿಂಗು, ನಿಂದ ಏನಾದ್ರು ಒಂದು ಕಂಟೆಂಟ್ ಅಲ್ಲಿ ಏನಾದ್ರು ಒಬ್ರಿಗೆ ಏನಾದ್ರು ತಿಳಿಸ್ತಾ ಇದೆಯಾ? ಏನೂ ಇಲ್ಲ. ಲೌಡೇಕೆ ಬಾಲ್, ನಮ್ಮ ಟ್ರೋಲರ್ಸ್ ಏನು ಕೆಲಸ ಅಂತ ಕೇಳಿದೆ ಅಲ್ವಾ ನೀನು ಅವತ್ತು? ಒಂದು ಮಾತು ಹೇಳ್ತೀನಿ ಕೇಳಿಸ್ಕೊ. ನಿನ್ನಂಥ ಹುಳಗಳ್ನ ಕಿತ್ತೆಸಿಯೋದೇ ನಮ್ಮಂಥ ಟ್ರೋಲರ್ಸು ರೋಸ್ಟರ್ಸು. ಅದನ್ನ ಅರ್ಥ ಮಾಡ್ಕೋ ಚೂತಿಯ ನನ್ನ ಮಗನೇ. ಮೊದಲು ಎಕ್ಸ್ಟ್ರಾ ಹೇರ್ಸ್ ನ ರಿಮೂವ್ ಮಾಡಿದ ನಂತರ ಬಾಡಿಗೆ ಅರ್ಲೆನ್ನ ಹಚ್ಕೊಂತಾ ಇದ್ದ. ನಾನು ಅರ್ಲೆನ್ನ ಜೊತೆಗೆ ಒಂದ್ ಸ್ವಲ್ಪ ಟರ್ಮರಿಕ್ ಮತ್ತೆ ಲೆಮನ್ ನ ಮಿಕ್ಸ್ ಮಾಡಿದ್ದ. ರಾಜಾ ಹಳ್ಳೆಣ್ಣೆ ಎತ್ಕೊಂಡು ಆಗ್ಲೇ ರೆಡಿ ಆಗ್ಬಿಟ್ಟಿದ್ಯಾ ನೀನು? ನಾವ್ ಆತರ ಎಲ್ಲ ಇಲ್ಲ ಬಿಡಪ್ಪ. ನಿನ್ ಕರ್ಕೊ, ಅವ್ನು ಯಾರೋ ಸಪೋರ್ಟಿಗೆ ಬಂದಿದ್ದಲ್ಲ ಆ ಚೂತಿಯವನು ಕರ್ಕೊ ನಿನ್ ಜೊತೆಗೆ. ನೆನೆ ಹಾಕೊಂಡ್ಬಿಡುರು ಅಂತ ಇಬ್ರು. ನಿಮ್ದು ಒಂದು ಬಾಳ್ಗುಳ ನಿಮ್ಮಿಬ್ರುದು.
ಸ್ವಲ್ಪ ಲೆಮನ್ ನ ಯೂಸ್ ಮಾಡಿದ್ದೆ ಬಿಕಾಸ್ ನನ್ನ ಸ್ಕಿನ್ ಸೆನ್ಸಿಟಿವ್ ಆದ್ರಿಂದ. ಇಲ್ಲಾಂದ್ರೆ ಇವನೇ ಒಪ್ಕೊಂತಾನಪ್ಪ, ನನ್ ಗಾಂಡು ನನ್ ಸೆನ್ಸಿಟಿವ್ ಸ್ಕಿನ್ನು, ಹುಡುಗಿರ್ ಸ್ಕಿನ್ನು ನಂದು ಅಂತ ಒಪ್ಕೊಳ್ಳಲಿ. ಎಷ್ಟು ಅಂತ ನೀನು ನನ್ ಗಂಡ್ಸು ಅಂತ ಪ್ರೂವ್ ಮಾಡ್ತೀಯ ಇನ್ಸ್ಟಾಗ್ರಾಮ್ ತುಂಬಾ ಚೂತಿಯ ತಂದು. ಸ್ಕಿನ್ ಎಲ್ಲ ಬರ್ನ್ ಆಗೋದಿಕ್ಕೆ ಮತ್ತೆ ಉರಿಯೋದಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸ್ನಾನ ಮಾಡುವಾಗ ಕಡ್ಲೆ ಹಿಟ್ಟು ಮತ್ತೆ ಟರ್ಮರಿಕ್ ನ ಯೂಸ್ ಮಾಡಿ ಬಾಡಿಯಲ್ಲಿರುವಂತ ಆಯಿಲ್ ನ ರಿಮೂವ್ ಮಾಡ್ದೆ. ಹಬ್ಬಗೆ ಹೊಸ ಬಟ್ಟೆ ಹಾಕೊಂಡು ದೇವ್ರಿಗೆ ನಮಸ್ಕಾರ ಮಾಡಿದ ನಂತರ ನಾನು ನಮ್ಮ ಅತ್ತೆ ಅವ್ರ ಮನೆಗೆ ಹೋಗಿದ್ದೆ. ಇಲ್ಲಿ ನನ್ ಕಸಿನ್ನು ನನ್ಗೆ ದೃಷ್ಟಿ ಆಗ್ಬಾರ್ದು ಅಂತ ಇವಿಲ್ ಚೈನು ನನ್ಗೆ ಕೊಟ್ಟ. ಥ್ಯಾಂಕ್ ಯು ಅಂಡ್ ಐ ಲವ್ ಯು. ನಮ್ಮ ಅತ್ತೆ ಮಗನ್ನು ಹಾಕೊಳ್ಳೋ ಪ್ಲಾನ್ ಆಗ್ಲೇ. ಇನ್ನ ಎಷ್ಟ್ ಜನ ಬೇಕು ನಿನ್ಗೆ ಹಾಕ್ಸ್ಕೊಳಕ್ಕೆ? ಥು ಗಾಂಡು ನನ್ ಮಗನ್ ತಂದು. ಇವ್ನಿಗೆ ಡ್ಯಾನ್ಸು ಆಡಕ್ ಬರಲ್ಲ, ಹೋಗಪ್ಪಲೇ. ನಮ್ಮ ಊರಲ್ಲಿ ಚಿಕ್ಕ ಮಕ್ಳು ಜಾತ್ರೆಗೆ ಆ ರೀತಿಯಲ್ಲಿ ಡ್ಯಾನ್ಸ್ ಆಡ್ಬಿಡ್ತಾರೆ. ನೀನೇನ ನಿಲ್ಲ ದೊಡ್ಡದಾಗಿ ಹೇಳ್ಕೊತ ನನ್ನೊಬ್ಬ ಫ್ಯಾಷನ್ ಡಿಸೈನರ್ ಹಂಗೆ ಹಿಂಗೆ ಅನ್ಕೊಂಡು ಕ್ಯಾಪ್ರು ನನ್ನ ಮಗಂತಂದು. ಹೋಟೆಲ್ ರೂಮ್ ಅಲ್ಲಿ ನನ್ಗೆ ಈ ರೀತಿ ಆಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ನಾನು ವಿಡಿಯೋ ನೋಡಿದ ತಕ್ಷಣನೇ ಅಯ್ಯೋ ಯಾರೋ ಧನುಷ ರೂಮಲ್ಲಿ ಶಾಡ್ ಹಾಕ್ಬಿಟ್ಟು ಕಳಿಸ್ಬಿಟ್ಟವ್ರೆ ಅನ್ಕೊಂಡೆ. ಹೋಗ್ರಿ, ಆಫೀಸಲ್ಲಿ ಇಷ್ಟು ಮೂಡ್ ಆಫ್ ಆಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಯಾಕಪ್ಪ ರಾಜ, ನಿಮ್ಮ ಆಫೀಸಲ್ಲಿ ನಿಮ್ಮ ಮ್ಯಾನೇಜರ್ ಕರೆಕ್ಟಾಗಿ ಶಾಟ್ ಹಾಕ್ಲಿಲ್ವೇನು? ದಿಸ್ ಇಸ್ ಧನುಷ್ ಕುಮಾರ್. ಬೆಳಗ್ಗೆ ಬೇಗ ಇದ್ದು ಆಫೀಸ್ಗೆ ಹೋಗೋದಿಕ್ಕೆ ರೆಡಿ ಆಗ್ತಾ ಇದ್ದ. ಹೌದು, ಇವತ್ತು ಆಫೀಸಲ್ಲಿ ಒಂದ್ ಸ್ವಲ್ಪ ಮೂಡ್ ಆಫ್ ಆಯ್ತು. ಬಿಕಾಸ್ ನಿಮ್ಮೆಲ್ಲರಿಗೂ ಗೊತ್ತು ಸರ್ಟಿಫಿಕೇಶನ್ ನಡೆಯುತ್ತೆ. ಸರ್ಟಿಫಿಕೇಶನ್ ಅಲ್ಲಿ ಸೆಲೆಕ್ಟ್ ಆಗಿರೋರು ಆಫೀಸ್ ಅಲ್ಲಿ ಇರ್ತಾರೆ, ಇಲ್ದಿರೋರು ಮನೆಗೆ ಹೋಗ್ತಾರೆ ಅಂತ. ಸೊ ಅದೇ ರೀತಿ ಇವತ್ತು ನನ್ನ ಲೈಫ್ ಅಲ್ಲಿ ಕೂಡ ಆಯ್ತು. ಆಫೀಸ್ ಅಲ್ಲಿ ನನ್ ಜೊತೆನೆ ಇಂಟರ್ವ್ಯೂ ಕೊಟ್ಟು ಟ್ರೈನಿಂಗ್ ಪೀರಿಯಡ್ ನ ಅಟೆಂಡ್ ಮಾಡಿ ಫುಲ್ ಟೈಮ್ ಪಾಸ್ ಮಾಡ್ಕೊಂಡು ಬಟ್ ಅದ್ರಲ್ಲಿ ಅವ್ರು ಯಾರು ಸೆಲೆಕ್ಟ್ ಆಗ್ಲಿಲ್ಲ. ಅದ್ರಲ್ಲಿ ನಾನು ಒಬ್ಬ ಸೆಲೆಕ್ಟ್ ಆದ. ಆಹಾ, ಇಷ್ಟು ಜನದಲ್ಲಿ ನೀನು ಒಬ್ಬ ಸೆಲೆಕ್ಟ್ ಆಗಿದೆಯಾ ಅಂದ್ರೆ ಚೆನ್ನಾಗಿ ಎತ್ಕೊಟ್ಟಿದ್ದೆ ಅಂತ ಆಯ್ತು. ಬುಕ್ಸ್ನ ಗುರು, ಬುಕ್ಸ್ನ ಏನ್ ಅನ್ಕೊಂಡೆ ನೀನು? ಈಗಂತೂ ತುಂಬಾ ಬೇಜಾರಾಯ್ತು. ಯಾಕಂದ್ರೆ ಇಷ್ಟು ದಿನ ಜೊತೆಯಲ್ಲೇ ಇದ್ವಿ, ಒಂದು ಫ್ಯಾಮಿಲಿ ವೈಬ್ ಅಂತ ಸಿಕ್ಕಿತ್ತು ನಮ್ಗೆ. ಆ ವೈಬ್ ನ ಮಿಸ್ ಮಾಡ್ಕೊಂತೀನಿ, ನಿಮ್ಮನ್ನ ಮಿಸ್ ಮಾಡ್ಕೊಂತೀನಿ. ಎಸ್ಪೆಷಲಿ ನೀವು ಕೊಟ್ಟಿರುವಂತಹ ಪ್ರೀತಿನ ನಾನು ಮಿಸ್ ಮಾಡ್ಕೊಂತೀನಿ. ಬಟ್ ಸ್ಟಿಲ್ ವಿ ಶುಡ್ ಮೂವ್. ಲೈಫ್ ಅಲ್ಲಿ ನಮ್ಗೆ ಒಂದು ಅವಕಾಶ ಸಿಗ್ಲಿಲ್ಲ ಅಂದ್ರೆ ಅದಕ್ಕಿಂತ ದೊಡ್ಡ ಅವಕಾಶ ನಮ್ಗೆ ಸಿಗುತ್ತೆ. ಅಲ್ಲಿವರೆಗೂ ನಾವು ಕಾಯ್ಬೇಕು ಅಷ್ಟೇ. ಲೈಫ್ ಅಲ್ಲಿ ಪೇಷನ್ಸ್ ಇಂದ ಇದ್ದು ಹ್ಯಾಪಿಯಾಗಿ ಲೈಫ್ ನ ಲೀಡ್ ಮಾಡಿ. ಹಾಗಂತ ನನ್ನ ಮರ್ತೋಗ್ಬೇಡಿ, ಆಗಾಗ ಕಾಲ್ ಮಾಡ್ತಾ ಇರಿ. ಯಾಕಂದ್ರೆ ನೀವು ಕೊಟ್ಟಿರುವಂತಹ ಪ್ರೀತಿಗೆ ಯಾವತ್ತು ಚಿರುರುನಿ ಆಗಿರ್ತೀನಿ. PSV, I miss you so much guys, but life should move on. ಕೆಲಸನ ಮುಗಿಸಿ ಮನೆಗೆ ಬಂದು ಕಣ್ತುಂಬ. ನಿನ್ ದರಿದ್ರ ವ್ಲಾಗ್ಸ್ ನ ನೋಡಕ್ಕೆ ನನಗೆ ಕಣ್ಣೆ ಕಿತ್ಬಿಟ್ಟು ಎಸ್ಬಿಡೋಣ ಅನ್ನಿಸ್ತು. ಅಷ್ಟು ದರಿದ್ರವಾಗೈತೆ. ಅದ್ರಲ್ಲಿ ನೀನು ಮೋಟಿವೇಶನ್ ಸ್ಪೀಕರ್ ಬೇರೆ. ಲೇ ತಗಡೆ, ನಿನ್ ಮೋಟಿವೇಶನ್ ಯಾವ ಚೂತಿಯಾಕೆ ಹೇಳ್ತಾನಲ್ಲ ಲೇ. ನನಗೆ ವಾಕ್ಲಿಕ್ಕೆ ಬರ್ತೈತೆ ನಿನ್ ಮೋಟಿವೇಶನ್ ಕೇಳ್ರಿ. ಈ ತರ ಅಲ್ಲ ಜೀವನ ಯಾಕೆ ಬದುಕ್ಬೇಕು ಗುರು ಅಂತ. ಲೋ, ನನ್ನನ್ನು ಕರಿತಿದ್ಯೋ ನನ್ನ ಪಕ್ಕದಲ್ಲಿರೋನ್ ಕರಿತಿದ್ಯೋ? ಫಸ್ಟು ನನ್ನ ಕಡೆಗೆ ನೋಡು, ಇಲ್ಲ ಅವ್ನ ಕಡೆಗೆ ನೋಡು. ನೀನೇನು ಆ ಕಡೆಗೂ ನೋಡ್ತೀಯ ಈ ಕಡೆಗೂ ನೋಡ್ತೀಯಾ? ಯಪ್ಪ ಮೆಡ್ಡ ನನ್ನ ಮಗನೇ, ಕರೆಕ್ಟಾಗಿ ಕಂಡ್ಬಿಡೋದ್ ಕಲಿ. ಕ್ರಿಕೆಟ್ಗೆ ಬಾಲ್ ಮೆಡ್ಡ. ಒಂದು ಪ್ರಮೋಷನ್ಗೆ ನಾನು 20,000 ತಗೊಂತೀನಿ. ಲೇ ಅದನ್ನ ಪ್ರಮೋಷನ್ ಅನ್ನಲ್ಲ ಕಣಲು, ನೀನ್ ಮಾಡೋ ಕೆಲಸನೇ ಬೇರೆ. ಅದನ್ನ ಪ್ರಮೋಷನ್ ಅಂತ ಯಾಕೆ ಹೋಲಿಸ್ತೀಯಲ್ಲ? ಇತ್ತು ಝಾಂಟ್. ದಿಸ್ ಇಸ್ ಧನುಷ್ ಕುಮಾರ್. ಇವತ್ತು ವೀಕ್ ಆಫ್ ಇತ್ತು, ಆದ್ರಿಂದ ಒಂದ್ ಸ್ವಲ್ಪ ಲೇಟ್ ಆಗಿ ಎದ್ದಾಳೋಣ ಅನ್ಕೊಂಡೆ. ಯಾವತ್ತು ಬೆಳಿಗ್ಗೆ ಬೇಗ ಎದ್ದಾಳೋ ಹ್ಯಾಬಿಟ್ ಇರೋದ್ರಿಂದ ಇವತ್ತು ಬೆಳಿಗ್ಗೆ ಬೇಗ ಎದ್ದಾಳ್ದೆ. ಫೇಸ್ ವಾಶ್ ಮಾಡಿ. ಅದು ಎದ್ದಾಳ್ದೆ ಅಲ್ಲಪ್ಪ ರಾಜು, ಎದ್ದೋಳ್ದೆ ಅನ್ನೋದು. ಮೊದ್ಲು ಕನ್ನಡ ಮಾತಾಡೋದ್ ಕಲಿ. ಆಲೂಗೆಡ್ಡೆ ನನ್ನ ಮಗನೇ. ಕನ್ನಡ ಮಾತಾಡಕ್ ಬರಲ್ಲ, ಬಂದ್ಬಿಟ್ಟವನೆ ಮೋಟಿವೇಶನ್ ಸ್ಪೀಕಿಂಗ್ ಕೊಡಕ್ಕೆ. ಕ್ರಿಕೆಟ್ಗೆ ಬಾಲ್ ಫ್ರೂಟ್ಸ್ ನ ತಿಂದು ನೈಲ್ಸ್ ನ ಕಟ್ ಮಾಡ್ಕೊಂತ ಇದ್ದ. ಕಾಫಿನ ಕುಡ್ದು ಅನಂತರ ಹೇರ್ ಕಟ್ ಮತ್ತೆ ಹೆಡ್ ಮಸಾಜ್ ನ ಮಾಡ್ಕೊಂಡು ಮನೆಗೆ ಬಂದ. ಬಾತ್ರೂಮ್ ನ ತೊಳೆದು ಫ್ರೆಶ್ ಅಪ್ ಆಗಿ ಪ್ರಮೋಷನ್ ಶೂಟ್ ಗೆ ಹೋಗೋದಿಕ್ಕೆ ರೆಡಿ ಆಗ್ತಾ ಇದ್ದೆ. ವೀಕ್ ಆಫ್ ಅಲ್ವಾ ಬ್ರೋ, ರೆಸ್ಟ್ ಮಾಡ್ಬೋದು ಅಂತ ಕೇಳ್ಬೋದು. 7 hours ನಾನು ರೆಸ್ಟ್ ಮಾಡಿದೀನಿ. ಆಮೇಲೆ ನಾನು ಸೋಮಾರಿ ಆಗ್ತೀನಿ ರೀಲ್ಸ್ ನೋಡ್ಕೊಂಡು. ಸುಮ್ನೆ ರೀಲ್ಸ್ ನೋಡ್ಕೊಂಡು ಟೈಮ್ ವೇಸ್ಟ್ ಮಾಡೋದಿಕ್ಕಿಂತ ಪ್ರಮೋಷನ್ ವಿಡಿಯೋ ಆದ್ರೂ ಮಾಡಿದ್ರು ನನಗೆ ದುಡ್ಡು ಬರುತ್ತೆ. ಆದ್ರಿಂದ ನನ್ನ ಟೈಮ್ ನ ಎಲ್ಲಿ ಇನ್ವೆಸ್ಟ್ ಮಾಡ್ಬೇಕು ಅಲ್ಲೇ ಇನ್ವೆಸ್ಟ್ ಮಾಡ್ತೀನಿ. ನಾನು ಒಂದು ಪ್ರಮೋಷನ್ ಗೆ 20,000 ನಿಜವಾಗ್ಲೂ ತಗೊಂತೀನ? ಇಲ್ಲ ಗೈಸ್, ನಾನು 4,000 ಹೆಚ್ಚಾಗಿ ಇದುವರೆಗೂ ಯಾವ ಪ್ರಮೋಷನ್ ಅಲ್ಲೂ ತಗೊಂಡಿಲ್ಲ. ನಾನೇನ್ ಅನ್ಕೊಂತೀನಿ ಮತ್ತೆ ಶಾರ್ಟ ತೆರೆ ಕೇಳ್ತೇವೆ, ನಾನು ಪ್ರಮೋಷನ್ಗೆ 20,000 ತಗೊಂಡೆ ಅಂತ. ಗೈಸ್ ಇವ್ನ ವಿಡಿಯೋದಲ್ಲೆಲ್ಲ ಬರೀ ಇಂಥವೇನೇನೆ. ಇವತ್ತು ನಾನು ಅಡುಗೆ ಮಾಡಿದೆ ಆದರೆ ಇವ್ನು ಮಾಡಿರಲ್ಲ. ಗೈಸ್ ಇವತ್ತು ನಾನು ಕ್ರಿಕೆಟ್ ಆಡಿದೆ, ಇವ್ನು ಆಡಿರಲ್ಲ. ಇವತ್ತು ನಾನು ಶೌರ್ಮ ಮಾಡಿದೆ, ನಾನು ಮಾಡಿರಲ್ಲ. ಬರೀ ಇಂಥದೇ ಆಗೋಯ್ತಲ್ಲ ಬಾಳಲ್ಲಿ. ಇತ್ತು ನಿಂದು ಒಂದು ಬಾಳ ಲೌಡಕ್ಕೆ ಬಾಲ್ ತಂದು. ಅಂದ್ರೆ ಅವ್ರೆಷ್ಟೋ ಪಾಪ ಸಾಲನೆಲ್ಲ ಮಾಡಿ ಬಿಸ್ನೆಸ್ ಮಾಡ್ತಾ ಇರ್ತಾರೆ. ಅವ್ರ ಬಿಸ್ನೆಸ್ ಗೆ ಒಳ್ಳೇದಾಗ್ಬೇಕು ಅಂತ ನನ್ನ ನಂಬಿ ಕರ್ಸಿರ್ತಾರೆ. ಅವ್ರ ಕಷ್ಟನೆಲ್ಲ ನೋಡಿದ್ರೆ ನನಗೂ ಮನ್ಸ್ ಬರಲ್ಲ ಜಾಸ್ತಿ ಕೇಳೋದಿಕ್ಕೆ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ದೇರ ಇವ್ರಿಗೆ ಒಳ್ಳೇದು. ಅದು ಬಿಸ್ನೆಸ್ ಅಲ್ಲಪ್ಪ, ಬಿಸ್ನೆಸ್ ಅಂತಾರೆ ಅದಕ್ಕೆ. ಕನ್ನಡ ಮಾತಾಡೋ ಆಲೂಗೆಡ್ಡೆ. ಆಮೇಲೆ ಪ್ರಮೋಷನ್ ವಿಡಿಯೋ ಮಾಡಕ್ ಹೋಗುವಂತೆ. ಆಯ ನಿಮ್ಮ ಏನ್
ಸೊ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ ಗೈಸ್. ಸಿಗೋಣ ಮತ್ತೆ ಮತ್ತೊಂದು ಹೊಸ ರೋಸ್ಟ್ ವಿಡಿಯೋ ಜೊತೆ. ಈ ಥರ ಚೂತಿಯ ನನ್ನ ಮಕ್ಕಳನ್ನ ರೋಸ್ಟ್ ಮಾಡ್ತಾನೆ ಇರ್ತೀನಿ. ಸೊ ನನ್ನ ಇನ್ಸ್ಟಾಗ್ರಾಮ್ ಆಗಿರೋ ಮಹಿಕರು ನಾಡೋಲು ಹೋಗಿ ಫಾಲೋ ಮಾಡ್ಕೊಳ್ಳಿ. ಸೊ ಸಿಗೋಣ ಮತ್ತೆ, ಬೈ ಗೈಸ್.